ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ, ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ, ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ, ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ, ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ, ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ. ಎಲ್ಪಿಜಿಯ ಪ್ರತಿ ಸಿಲಿಂಡರ್ಗೆ 50 ರೂಪಾಯಿಗಳಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 853 ರೂಪಾಯಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ. ಉಜ್ವಲ ಮತ್ತು ಉಜ್ವಲೇತರ ಯೋಜನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. 500 ರಿಂದ 550 ರೂಪಾಯಿಗೆ ಏರಿಕೆಯಾಗಿದೆ. ಇತರರಿಗೆ ಇದು 803 ರಿಂದ 853 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೇರೆ ಎಲ್ಲ ಬೆಲೆ ಏರಿಕೆಯ ಬರೆ ಜನರ ಮೇಲೆ ಬೀಳ್ತಾ ಇದ್ರೆ ಈಗ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ಜನಗಳ ಮೇಲೆ ಸಾಕಷ್ಟು ದೊಡ್ಡ ಹೊರೆ ಆಗಲಿದೆ.